30 ಜಿಲ್ಲೆ 30 ಸುದ್ದಿಯನ್ನ ಬನ್ನಿ ನೋಡೋಣ. ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಕೆಯ ಆರೋಪದ ಅಡಿಯಲ್ಲಿ ತಹಶೀಲ್ದಾರ್ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ರು. ಯಾದಗಿರಿ ಜಿಲ್ಲೆಯ ಶಹಾಪುರ ತಹಶೀಲ್ದಾರ್ ಉಮಾಕಾಂತ ಹಳ್ಳೆ ಮನೆ ಮೇಲೆ ಕಚೇರಿ ಮೇಲೆ ದಾಳಿ ನಡೆಸಿ ಪರಿಶೀಲನೆಯನ್ನು ನಡೆಸಿದ್ರು. ಕಲಬುರಗಿಯ ನಿವಾಸ ಹಾಗೂ ಶಹಾಪುರದ ತಹಶೀಲ್ದಾರ್ ಕಚೇರಿ ಮೇಲೂ ಕೂಡ ಏಕಕಾಲಕ್ಕೆ ದಾಳಿ ನಡೆಸಿದ್ದಾರೆ. ದಾವಣಗೆರೆಯಲ್ಲಿ ಬೆಳ್ಳಂಬೆಳಗ್ಗೆನೇ 46 ರೌಡಿ ಶೀಟರ್ಗಳ ಮನೆಯನ್ನ ಪೊಲೀಸರು ದಾಳಿ ಮಾಡಿ ಅಲ್ಲಿನ ಅವ್ರನ್ನ ಚಳಿ ಬಿಡಿಸುವಂತ ಕೆಲಸ ಮಾಡಿದ್ರು. ದಾಳಿ ನಡೆಸಿ ಮನೆಯಲ್ಲಿ ಮಾರಕಾಸ್ತ್ರಗಳ ಸಂಗ್ರಹ ಇದೆಯಾ ಅನ್ನೋದಾಗಿ ಹುಡುಕಾಟವನ್ನು ನಡೆಸಿದ್ರು. ರೌಡಿ ಶೀಟರ್ ಗಾರೆ ಮಂಜನ ಮೇಲೆ ಕೊಲೆ ಮತ್ತು ದರೋಡೆ, ಜೀವ ಬೆದರಿಕೆ ಸೇರಿ 12 ಕೇಸ್ಗಳು ದಾಖಲಾಗಿದ್ವು. ಈ ಹಿನ್ನೆಲೆ ದಾಳಿ ನಡೆಸಿ ಪೊಲೀಸರು ಪರಿಶೀಲನೆಯನ್ನು ನಡೆಸಿದ್ರು. ಡಿವೈಎಸ್ಪಿ ಶರಣ ಬಸೇಶ್ವರ್, ಪಿಎಸ್ಐ ರವಿನಾಯ್ಕ್ ಲಿಂಬಾಳಿ ಇವರ ನೇತೃತ್ವದಲ್ಲಿ ದಾಳಿ ನಡೆಸಿ ರೌಡಿ ಶೀಟರ್ಗಳಿಗೆ ಎಚ್ಚರಿಕೆಯನ್ನ ನೀಡಿದ್ರು. ವಿಜಯಪುರ ಜಿಲ್ಲೆಯ ಅಂಬೇಡ್ಕರ್ ನಿಗಮದ ಜಿಲ್ಲಾ ವ್ಯವಸ್ಥಾಪಕಿ ರೇಣುಕಾ ಅವರ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದ್ದು, ಕೋಟಿಗಟ್ಟಲೆ ಅಕ್ರಮ ಆಸ್ತಿ ಪತ್ತೆಯಾಗಿದೆ. ಚಿನ್ನ, ಬೆಳ್ಳಿ, ನಗದು, ಹಣ ಸೇರಿದಂತೆ ಐಷಾರಾಮಿ ವಸ್ತುಗಳು ಪತ್ತೆಯಾಗಿವೆ. ಮಹಾರಾಷ್ಟ್ರದಲ್ಲಿ ಕೋಟಿ ಮೌಲ್ಯದ ಅಪಾರ್ಟ್ಮೆಂಟ್ ನಿರ್ಮಾಣ ಮಾಡಿರುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ವಿಜಯಪುರ ಜಿಲ್ಲೆಯ ಅಂಬೇಡ್ಕರ್ ನಿಗಮದ ಜಿಲ್ಲಾ ವ್ಯವಸ್ಥಾಪಕಿ ರೇಣುಕಾ ಸಾತರ್ಲೆ ಅವರ ಮನೆ ಮೇಲೆ ಲೋಕಾಯುಕ್ತರು ಇಂದು ದಾಳಿ ನಡೆಸಿದ್ರು. ಈ ವೇಳೆ ಲೋಕಾಯುಕ್ತ ಅಧಿಕಾರಿಗಳ ಕೈಗೆ ಮುಖ್ಯದೆಲ್ಲ ಕಂತೆ ನೋಟುಗಳು ಸಿಕ್ಕಿದ್ವು. ಈ ಗರಿಗರಿ ನೋಟಿಗೆ ಮಾತ್ರ ದಾಖಲೆಗಳು ಪತ್ತೆಯಾಗಿಲ್ಲ. ರೇಣುಕಾ ಅವರ ಮನೆಯಲ್ಲಿ ಭಾರಿ ಅಕ್ರಮ ಆಸ್ತಿಗಳ ಭಂಡಾರ ಬಯಲಾಗಿದೆ. ಚಿನ್ನ, ಬೆಳ್ಳಿ, ನಗದು, ಹಣ, ಐಷಾರಾಮಿ ವಸ್ತುಗಳ ರಾಶಿ ಪತ್ತೆಯಾಗಿದ್ದು, ರಾಜಕೀಯ ಮತ್ತು ಆಡಳಿತ ವಲಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಮಂಗಳೂರಿನಲ್ಲಿ ಸರ್ವೆ ಇಲಾಖೆಯ ಅಧಿಕಾರಿ ಮನೆ ಹಾಗೂ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಮಹತ್ವದ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಆದಾಯಕ್ಕಿಂತ ಅಧಿಕ ಅಪಾರ ಆಸ್ತಿ ಗಳಿಕೆಯ ಆರೋಪದ ಹಿನ್ನೆಲೆಯಲ್ಲಿ ಸರ್ವೆ ಮೇಲ್ವಿಚಾರಕ ಮಂಜುನಾಥ್ ಮೇಲೆ ರೇಡ್ ನಡೆಸಿದ್ರು. ಇನ್ನು ಲೋಕಾಯುಕ್ತ ಎಸ್ಪಿ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದ್ದು, ಒಟ್ಟು 3 ಕಾರುಗಳಲ್ಲಿ ತಂಡ ಬಂದಿದೆ. ಇನ್ನು ಬಜೈನ 8ನೇ ಕ್ರಾಸ್ನಲ್ಲಿರುವಂತಹ ಸರ್ವೆ ಅಧಿಕಾರಿಯ ಮಂಜುನಾಥ್ ಮನೆಯಲ್ಲಿ ತೀವ್ರ ತಲಾಶೆ ಮುಂದುವರೆದಿದೆ. ಮಂಜುನಾಥ್ ಕಳೆದ 23 ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಕರ್ತವ್ಯದಲ್ಲಿ ನಿರ್ವಹಿಸ್ತಾ ಇದ್ರು. ಸದ್ಯ ಅವರ ವಿರುದ್ಧ ಸಾಕಷ್ಟು ದೂರುಗಳು ಕೂಡ ಕೇಳಿ ಬಂದಿದೆ. ತುಮಕೂರಿನಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ದಾಳಿ ನಡೆಸಿದೆ. ತುಮಕೂರಿನ ನಿರ್ಮಿತಿ ಕೇಂದ್ರ ವ್ಯವಸ್ಥಾಪಕ ನಿರ್ದೇಶಕ ರಾಜಶೇಖರ್ ಅವರ ಮನೆ ಹಾಗೂ ಕಚೇರಿಗಳ ಮೇಲೆ ದಾಳಿ ನಡೆಸಲಾಗಿದೆ. ಜೊತೆಗೆ ತುಮಕೂರು ಅಶೋಕ್ ನಗರ ಎಸ್ಐಟಿಯ 4ನೇ ಕ್ರಾಸ್ನಲ್ಲಿರುವಂತಹ ರಾಜಶೇಖರ್ ಅವರ ಸಹೋದರನ ಮನೆ ಮೇಲೂ ಕೂಡ ರೇಡ್ ಮಾಡಲಾಗಿದೆ. ಅಕ್ರಮ ಆಸ್ತಿ ಸಂಪಾದನೆ ಆರೋಪದ ಹಿನ್ನೆಲೆಯಲ್ಲಿ ದಾಳಿ ನಡೆಸಲಾಗಿದ್ದು, 10ಕ್ಕೂ ಅಧಿಕ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ. ಮೈಸೂರಿನಲ್ಲಿ ನಡೆದ ರೌಡಿ ಶೀಟರ್ ಕಾರ್ತಿಕ್ ಹತ್ಯೆ ಕೇಸ್ ಸಂಬಂಧ ಸೋಷಿಯಲ್ ಮೀಡಿಯಾ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಕಾರ್ತಿಕ್ ಕೊಲೆ ಕೇಸ್ಗೆ ರಿವೆಂಜ್ ಪೋಸ್ಟರ್ ಹಾಕಿದ್ದ ಕಿಡಿಗೇಡಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದಂತ ಮೈಸೂರು ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಅವರು, ಕಾರ್ತಿಕ್ ಮರ್ಡರ್ ಬಳಿಕ ಈವರೆಗೂ ಕೂಡ ಸುಮಾರು 15 ಮಂದಿ ಮೇಲೆ ಕೇಸ್ ದಾಖಲಾಗಿದೆ. ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಹದಗೆಡಿಸುವಂತ ರೀತಿ ಪೋಸ್ಟ್ ಹಾಕುವವರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗ್ತಿದೆ. ಈ ರೀತಿಯ ಪೋಸ್ಟ್ಗಳನ್ನ ಹಾಕುವಂತಿಲ್ಲ. ಇದಕ್ಕಾಗಿಯೇ 52 ಮಂದಿ ಪೊಲೀಸರನ್ನ ಒಳಗೊಂಡಂತ ಒಂದು ಸೋಷಿಯಲ್ ಮೀಡಿಯಾ ಮಾನಿಟರ್ ತಂಡವನ್ನ ನಿಯೋಜಿಸಲಾಗಿದೆ. ಎಲ್ಲಾ ಸಾಮಾಜಿಕ ಜಾಲತಾಣಗಳ ಮೇಲೆ ತೀವ್ರ ನಿಗಾವನ್ನ ಇಡಲಾಗಿದೆ. ಸಮಾಜ ವಿರೋಧಿ ಪೋಸ್ಟ್ ಹಾಕುವವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುತ್ತೇವೆ ಅನ್ನೋದಾಗಿ ಎಚ್ಚರಿಕೆಯನ್ನ ನೀಡಿದರು. ಯಾರೇ ಈ ರೀತಿ ರೌಡಿಸಮ್ನ ಗ್ಲೋರಿಫೈ ಮಾಡೋದಾಗಲಿ, ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಹಾಕೊಳ್ಳೋದಾಗಲಿ ಅದಕ್ಕೆ ಅವಕಾಶ ಇಲ್ಲ. ಈ ಪಬ್ಲಿಕ್ ಪೀಸ್ ಅಂತ ಏನಿರುತ್ತೆ ಅದಕ್ಕೆ ಡಿಸ್ಟರ್ಬೆನ್ಸ್ ಯಾರು ಮಾಡ್ತಾರೆ ಅದ್ರ ಮೇಲೆ ಡೆಫಿನೆಟಾಗಿ ನಾವು ಕಠಿಣ ಕಾನೂನು ರೀತಿ ಕ್ರಮ ತಗೋತೀವಿ. ಮೈಸೂರು ಸಿಟಿಲಿ ಸೋಷಿಯಲ್ ಮೀಡಿಯಾ ಟೀಮ್ ಅಂತಲೇ ಇದೆ. ಪ್ರತಿ ಸ್ಟೇಷನಲ್ಲಿ ಮತ್ತು ಕಮಿಷನರ್ ಆಫೀಸಲ್ಲಿ ಇಟ್ಬಿಟ್ಟು ಆಲ್ಮೋಸ್ಟ್ 52 ಜನ ಸೋಷಿಯಲ್ ಮೀಡಿಯಾ ಟೀಮಲ್ಲಿದ್ದಾರೆ. ಪ್ರತಿದಿನ ನಾವು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಮಾಡ್ತೀವಿ. ಯಾರೇ ಯಾವುದೇ ತಮ್ಮ ಹ್ಯಾಂಡಲ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು ಅಥವಾ ವಾಟ್ಸಪ್ ಸ್ಟೇಟಸಲ್ಲಾಗಿರ್ಬೋದು, ಅಲ್ಲಿ ಯಾವುದೇ ರೀತಿ ಈ ಘಟನೆಗೆ ಸಂಬಂಧಪಟ್ಟಂತೆ ಪರ ಅಥವಾ ವಿರೋಧ ಏನೇ ಹಾಕಿದ್ರೂ ಸಹ ನಾವು ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ತೀವಿ. ಮರ್ಡರ್ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಕುಖ್ಯಾತ ಕಳ್ಳನಿಗೆ ಸುರಗುಪ್ಪ ಪೊಲೀಸರು ಗುಂಡೇಟನ್ನ ನೀಡಿದ್ದಾರೆ. ಆರೋಪಿ ಅಮರೇಶ್ ಗುಂಡೇಟು ತಿಂದ ಆರೋಪಿಯಾಗಿದ್ದಾರೆ. ಆರೋಪಿಯನ್ನ ಪ್ರಕರಣವೊಂದರ ಸ್ಥಳ ಮಹಜರಿಗೆ ಕರೆದೊಯ್ದಿರುವಂತಹ ಹೊತ್ತಿನಲ್ಲಿ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ನಡೆಸಿ ಪರಾರಿಯಾಗುವುದಕ್ಕೆ ಯತ್ನ ಮಾಡಿದ್ದಾನೆ. ಈ ವೇಳೆ ಸುರಗುಪ್ಪದ
ಸಿಪಿಐ ಹನುಮಂತಪ್ಪ ಗಾಳಿಯಲ್ಲಿ ಗುಂಡನ್ನ ಹಾರಿಸಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಆರೋಪಿ ಇದನ್ನ ಲೆಕ್ಕಿಸದೆ ಹಲ್ಲೆ ನಡೆಸುವುದಕ್ಕೆ ಮುಂದಾಗಿ ಜೊತೆಯಲ್ಲಿ ಪರಾರಿ ಆಗುವುದಕ್ಕೆ ಯತ್ನಿಸಿದ್ದ. ಆಗ ಆತ್ಮರಕ್ಷಣೆಗಾಗಿ ಆರೋಪಿ ಕಾಲಿಗೆ ಗುಂಡನ್ನ ಹಾರಿಸಿ ಬಂಧಿಸಲಾಗಿದೆ. ಆರೋಪಿ ಅಮರೇಶ್ ಕರ್ನಾಟಕ ಹಾಗೂ ಆಂಧ್ರದ 2 ರಾಜ್ಯಗಳಲ್ಲಿ ಕಳ್ಳತನ ಮಾಡುವಾಗ ಕೊಲೆ ಮಾಡಿದ. ಈತನ ಮೇಲೆ 2 ಕೊಲೆ, 6 ಡಕಾಯಿತಿ, 13 ATM ಕಳ್ಳತನದ ಅಲ್ಲಿ ಭಾಗಿಯಾಗಿದ್ದ ಅನ್ನುವಂಥ ಆರೋಪಗಳಿವೆ. ಸದ್ಯ ಆರೋಪಿ ಹಾಗೂ ಹಲ್ಲೆಗೊಳಗಾದ ಕಾನ್ಸ್ಟೇಬಲ್ಗೆ ಬಳ್ಳಾರಿಯ ಆಸ್ಪತ್ರೆಯಲ್ಲಿ ಸದ್ಯ ಚಿಕಿತ್ಸೆ ನೀಡಲಾಗ್ತಿದೆ. ದಿನಾಂಕ 4/4/2025 ಅವರನ್ನು ವಶಕ್ಕೆ ಪಡೆಯುವ ಸಮಯದಲ್ಲಿ ಅವರು ಪೊಲೀಸ್ ಅವರಿಗೆ ಅಸಾಲ್ಟ್ ಮಾಡಿ ಎಸ್ಕೇಪ್ ಆಗಿರ್ತಾರೆ. ಇದರ ಸಂಬಂಧವಾಗಿ 94/25 ಗುರ್ನನ್ ನಂಬರಲ್ಲಿ ಇದು ಪ್ರಕರಣ ದಾಖಲಾಗಿರುತ್ತೆ. ತದನಂತರ ಇದರ ಬಗ್ಗೆ ಒಂದು ತನಿಖಾ ತಂಡವನ್ನು ರಚಿಸಿದ್ದು ನಿನ್ನೆ ಕುಶಾಲನಗರದಲ್ಲಿ ಅಮರೇಶ್ ಮೂಡಿಕರ್ರನ್ನು ವಶಕ್ಕೆ ಪಡೆದುಕೊಂಡು ಅವ್ರನ್ನ ಈ ದಿನ ಮಾಜರ್ಗೆ ಕರ್ಕೊಂಡು ಹೋದಾಗ ನಮ್ಮ ಪೊಲೀಸವರು ವಿರೂಪಾಕ್ಷಗೌಡ ಮತ್ತು ಮಾರುತಿಯನ್ನವರ ಮೇಲೆ ಅವರು ಮತ್ತೆ ಹಲ್ಲೆ ಮಾಡಿ ಮತ್ತೆ ಎಸ್ಕೇಪ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಅಲ್ಲೇ ಇದ್ದಂಥ ನಮ್ಮ ಅಧಿಕಾರಿಗಳು ಸಿಪಿಐ ಸಿರುಗುಪ್ಪ ಹನುಮಂತಪ್ಪರವರು 2 ಏರ್ ಫೈರ್ ಮಾಡಿ ಅವ್ರಿಗೆ ಹಾಗೆ ನಡ್ಕೊಳ್ಳದೆ ಇರಲಿಕ್ಕೆ ಎಚ್ಚರಿಕೆ ನೀಡಿದರೂ ಸಹ ಅವರು ಮುಂದುವರಿಸಿ ಅವರು ಹಲ್ಲೆ ಮಾಡ್ತಾರೆ. ಆಗ ಅವರು ಆತ್ಮರಕ್ಷಣೆಗಾಗಿ ಅವರಿಗೆ ಒಂದು ಗುಂಡು ಹಾಕಿದ್ದಾರೆ. ಅದಕ್ಕೆ ಖತರ್ನಾಕ್ ಬೈಕ್ ಕಳ್ಳನನ್ನ ತುಮಕೂರು ಪೊಲೀಸರು ಲಾಕ್ ಮಾಡಿಕೊಂಡಿದ್ದಾರೆ. ಈ ಐನಾತಿ ಕದೀಮನಿಂದ 11.23 ಲಕ್ಷ ಬೆಲೆ ಬಾಳುವಂತ ವಿವಿಧ ಬಗೆಯ 30 ದ್ವಿಚಕ್ರ ವಾಹನಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಆಂಧ್ರ ಮೂಲದ ಚಿತ್ತಪ್ಪಗಾರಿ ಆನಂದ್ 32 ವರ್ಷದಾತ ಬಂಧಿತ ಆರೋಪಿ. ಈತ ಬೆಂಗಳೂರಿನಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡಿಕೊಂಡಿದ್ದ. ಆದ್ರೆ ಇದು ಮೇಲ್ನೋಟಕ್ಕಷ್ಟೇ. ಈತನ ಅಸಲಿ ಕಸುಬು ಕಳ್ಳತನ. ಯಾವ್ಯಾವ ಬೈಕ್ಗಳನ್ನ ಎಲ್ಲೆಲ್ಲಿ ಹೇಗೆ ಎಗರಿಸ್ತಾ ಇದ್ದ ಅನ್ನೋದನ್ನ ನೀಟಾಗಿ ಸ್ಕೆಚ್ ಹಾಕ್ತಿದ್ದ. ಆಮೇಲೆ ಬೈಕ್ಗಳನ್ನ ಅವೇಸ್ ಮಾಡ್ತಿದ್ದ. ಹೀಗೆ ರಸ್ತೆಯಲ್ಲಿ ನಿಲ್ಲಿಸಿದಂತಹ ಭಾರದ್ವಾಜ್ ಎನ್ನುವವರ ದ್ವಿಚಕ್ರ ವಾಹನವನ್ನ ಈತ ಕದ್ದಿದ್ದ. ಈ ಬಗ್ಗೆ ಹೊಸ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಭಾರದ್ವಾಜ್ ಅವರು ದೂರು ಕೊಟ್ಟಿದ್ರು. ಫೀಲ್ಡ್ಗಿಳಿದಂತ ಪೊಲೀಸರು ಆರೋಪಿಯನ್ನ ಬೇಟೆಯಾಡಿ ಸರಿಯಾಗಿ ಬೆಂಡೆತ್ತಿದ್ರು. ಆಗ ಈತ ತನ್ನ ಒಂದೊಂದೇ ಕೃತ್ಯವನ್ನ ಬಾಯ್ಬಿಟ್ಟಿದ್ದಾನೆ. ಈತ ಸ್ಪೆಂಡರ್, ರಾಯಲ್ ಚಾಲೆಂಜರ್ಸ್ ಜೊತೆಯಲ್ಲಿ ಅನೇಕ ಬೈಕ್ಗಳನ್ನ ಈತ ಕದ್ದಿದ್ದಾನೆ. ಬೈಕ್ಗಳ ಕಳ್ಳತನ ಮಾಡಿರೋದು ಸದ್ಯ ಗೊತ್ತಾಗ್ತಿದೆ. ಇನ್ನು ಆರೋಪಿಯ ಲಾಕ್ ಮಾಡಿದ್ದಾರೆ ಪೊಲೀಸರು. ಸದ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆ ಈ ಬಗ್ಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಸುಮಾರು 11 ತಿಂಗಳಿನಿಂದ ತಲೆಮರೆಸಿಕೊಂಡಿದ್ದಂಥ ಆರೋಪಿ ಪೊಲೀಸರ ಬಲೆಗೂ ಬಿದ್ದಿದ್ದಾನೆ. ಕಲಬುರಗಿಯ ಚಿತ್ತಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಮಾಡಿದ್ದಂಥ ಶೇಖ ಪಾಷಾ ಬಂಧಿತ ಆರೋಪಿ. ವಿಚಾರಣೆ ವೇಳೆ ಆರೋಪಿಯಿಂದ ಬಹಳಷ್ಟು ದೊಡ್ಡ ಮೌಲ್ಯದ ಚಿನ್ನ, ಬಂಗಾರ, ನಗದನ್ನ ಜಪ್ತಿ ಮಾಡಿದ್ದಾರೆ. ಸುಮಾರು 11 ತಿಂಗಳಿನಿಂದ ತಲೆಮರೆಸಿಕೊಂಡಿದ್ದಾನು. ಸದ್ಯ ಈತ ವಾಡಿ ರೈಲ್ವೆ ನಿಲ್ದಾಣದ ಬಳಿ ಖತರ್ನಾಕ್ ಕಳ್ಳನನ್ನ ಪೊಲೀಸರು ಬಂಧಿಸಿದ್ದಾರೆ. ಟ್ಯಾಂಕರ್ಗೆ ಬೈಕ್ ಡಿಕ್ಕಿಯಾಗಿ ಓರ್ವ ವ್ಯಕ್ತಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಮಾಕಳಿಯಲ್ಲಿ ಘಟನೆ ಆಗಿದೆ. ಇನ್ನು ಮೃತಪಟ್ಟಂತ ವ್ಯಕ್ತಿಯ ಗುರುತು ಪತ್ತೆಯಾಗಿಲ್ಲ ಅನ್ನೋದಾಗಿ ಸದ್ಯ ಮಾಹಿತಿಗಳು ಸಿಗ್ತಾ ಇದೆ. ಅವಘಡದಿಂದ ಕೆಲಕಾಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಘಟನೆ ಸಂಬಂಧ ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾರಿಗೆ ಬೈಕ್ ಡಿಕ್ಕಿಯಾಗಿ 2 ಯುವತಿಯರು ಸ್ಥಳದಲ್ಲಿ ಮೃತಪಟ್ಟಿದ್ದು, ಓರ್ವ ಯುವಕ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಕಡನಾಯಕನಹಳ್ಳಿಯಲ್ಲಿ ಈ ಘಟನೆಯಾಗಿದೆ. ಪಲ್ಲವಿ, ಸುಮಾ ಮೃತ ದುರ್ದೈವಿಗಳು ಅನ್ನೋದಾಗಿ ಸದ್ಯ ಗುರುತಿಸಲಾಗ್ತಿದೆ. ಬೈಕ್ನಲ್ಲಿ ಪಲ್ಲವಿ, ಸುಮಾ ಹಾಗೂ ಸಚಿನ್ ಬರುವಾಗ ಏಕಾಏಕಿಯಾಗಿ ಕಾರು ಡಿಕ್ಕಿಯಾಗಿ ಸದ್ಯ ಆಸ್ಪತ್ರೆಗೆ ಸಾಗಿಸುವಂತ ಮಾರ್ಗ ಮಧ್ಯದಲ್ಲೇ ಪಲ್ಲವಿ ಹಾಗೂ ಸುಮಾ ಸಾವನ್ನಪ್ಪಿದ್ದು, ಗಂಭೀರವಾಗಿ ಗಾಯಗೊಂಡ ಸಚಿನ್ನನ್ನ ದಾವಣಗೆರೆಯ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಮಲೆಬೆನ್ನೂರು ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿದೆ. ಎರಡು ಕಾರು ನಡುವೆ ಡಿಕ್ಕಿಯಾಗಿ ತಾಯಿ ಮಗ ಸಾವನ್ನಪ್ಪಿದ್ದಾರೆ. ಇಬ್ಬರಿಗೆ ಗಂಭೀರ ಗಾಯ ಆಗಿರೋದು ಘಟನೆಯಲ್ಲಿ ತಿಳಿದುಬರುತ್ತಾ ಇದೆ. ಹುನಗುಂದ ತಾಲೂಕಿನ ಅಮೀನಗಡ ಪಟ್ಟಣ ಬಳಿ ಘಟನೆ ನಡೆದಿರೋದು. ತಾಯಿ ಗಂಗಮ್ಮ ಅಂಗಡಿ, ಮಗ ಸಂದೇಶ್ ಅಂಗಡಿ ಮೃತ ದುರ್ದೈವಿಗಳು ಅಂತ ತಿಳಿದು ಬಂದಿದೆ. ತಂದೆ ವೀರೇಶ್ ಹಾಗೂ ಮತ್ತೊಬ್ಬ ಮಗ ಸತೀಶ್ಗೆ ಗಂಭೀರ ಗಾಯಗಳಾಗಿದ್ದು ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನಾ ಸ್ಥಳಕ್ಕೆ ಅಮೀನಗಡ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು. ದಾವಣಗೆರೆ ಹೆಬ್ಬಾಳು ಟೋಲ್ ಗೇಟ್ ಬಳಿ ಕರ್ತವ್ಯದ ವೇಳೆ ಲಾರಿ ಹರಿದು ಪೊಲೀಸ್ ಕಾನ್ಸ್ಟೇಬಲ್ ಸಾವನ್ನಪ್ಪಿದ್ರು. ಕೆಲ ದುಷ್ಕರ್ಮಿಗಳು ಕಾನ್ಸ್ಟೇಬಲ್ ರಾಮಪ್ಪ ಪೂಜಾರ್ ಸಾವನ್ನ ಸಂಭ್ರಮಿಸುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಹರಿಬಿಟ್ಟು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇನ್ನು ಕಿಡಿಗೇಡಿಗಳ ವಿರುದ್ಧ ಎಸ್ಪಿ ಉಮಾ ಪ್ರಶಾಂತ್ ಆಕ್ರೋಶವನ್ನ ಹೊರಕಿಗಾಗಿದ್ದಾರೆ. ಒಂದು ಸಾವನ್ನ ಹೇಗೆ ಸಂಭ್ರಮಿಸುತ್ತಿದ್ದೀರಾ ಅನ್ನೋದಾಗಿ, ಎಂತ ಮನಸ್ಥಿತಿ ಅನ್ನೋದಾಗಿ
ಈಗಾಗಲೇ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಪೊಲೀಸ್ ಇಲಾಖೆ ಬಗ್ಗೆ ಮಾತನಾಡುವುದಲ್ಲ, ಏನಾದರೂ ಇದ್ರೆ ದೂರು ನೀಡಿ ಅನ್ನೋದಾಗಿ ಕೆಂಡ ಕಾರಿದ್ದಾರೆ. ಯಾರು ತುಂಬ ದೊಡ್ಡದಾಗಿ ಕಮೆಂಟ್ಸ್ ಹಾಕಿದ್ದಾರೆ, ಕೇಸ್ ಮಾಡಪ್ಪ ಅಂತಲೂ ಕೂಡ ಹೇಳಿದ್ದೀನಿ. ಎಲ್ಲದಕ್ಕೆ ಒಂದು ಮಿತಿ ಇರ್ತದೆ. ಪೊಲೀಸರು ಯಾವ ರೀತಿ ಮಾಡಬೇಕು, ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ನೀವು ಎಲ್ಲದಕ್ಕೆ ಮಾಡ್ತಾ ಇದ್ರೆ, ಹಾಗೆ ನಿಮಗೆ ಯಾರ ಮೇಲಾದರೆ ಕಂಪ್ಲೇಂಟ್ಸ್ ಇದ್ರೆ ಬನ್ನಿ ಕೊಡಿ. ಅಲ್ಲಿ ಕೂತ್ಕೊಂಡು ಅದು ಹಾಗೆ ಇದು ಹೀಗೆ ಮಾತಾಡೋಕ್ಕೆ ಎಲ್ಲರಿಗೂ ಈಸಿ ಇರ್ತದೆ. ನೀವು ಇಲ್ಲಿ ಬಂದುಕೊಂಡು ಅದನ್ನೇ ಹೇಳಿದ್ದೀನಿ. ಈಗ ನಾವು ಪೊಲೀಸ್ ಪಡೆ ಅಂತ ಹೇಳಿ ಕೂಡ ಮಿತ್ರ ಪಡೆ ಚನ್ನಗಿರಿಲೆಲ್ಲ ಮಾಡ್ತಾ ಇದ್ದಾರೆ. ಏನಾದರೂ ನಿಮಗೆ ಪೊಲೀಸ್ದು ಏನು ಪೇಯ್ನ್ಸ್ ಇದೆ ಅಥವಾ ಅವರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ, ಆ ಥರ ಯಾರಾದರೂ ತಪ್ಪು ಮಾಡಿದ್ರೆ, ಕರಪ್ಷನ್ ಮಾಡ್ತಾ ಇದ್ರೆ, ಅಲಿಗೇಷನ್ಸ್ ಇದ್ದರೆ ಕಂಪ್ಲೇಂಟ್ ಕೊಡಿ, ಖಂಡಿತ ನಾವು ಆ್ಯಕ್ಷನ್ ತಗೊಳ್ಳೋಣ. ಅದು ಬಿಟ್ಟು ಈಗ ಅವರು ಸಿಬ್ಬಂದಿ ಸಕ್ತಿದ್ದಾರೆ, ನಿಮಗೆ ಯಾರಿಗೆ ನೋವು ಇರೋದಿಲ್ಲ, ಅದು ಬಿಟ್ಟು ಈ ಥರ ಮಾತಾಡ್ತೀರಾ ಅಂತ ಹೇಳಿದ್ರೆ ನೀವು ಯಾವ ರೀತಿ ನಮಗೆ ಮಾರಲ್ ಸಪೋರ್ಟ್ ಕೊಡ್ತೀರಾ ಅಂತ ತಿಳ್ಕೊಳ್ಬೇಕು. ಅದರಲ್ಲಿ ಸಾವಿನೊಂದಿಗೆ ಕೂಡ ಈ ಥರ ಮಾತಾಡ್ತಾರೆ ಅಂದರೆ ನಮಗೆ ನಿಜವಾಗ್ಲೂ ಬೇಜಾರಾಗಿದೆ. ರಾಯಚೂರು ಜಿಲ್ಲೆಯ ವಿವಿಧೆಡೆ ಧಾರಾಕಾರ ಮಳೆ ಮುಂದುವರೆದಿದೆ. ಮಳೆ ಅಬ್ಬರಕ್ಕೆ ಅಂಚೆ ಕಚೇರಿಯ ಆವರಣ ಸಂಪೂರ್ಣ ಜಲಾವೃತಗೊಂಡಿದೆ. ಧಾರಾಕಾರ ಮಳೆಯ ಹಿನ್ನೆಲೆ ಮಸ್ಕಿ ಪಟ್ಟಣದ ಪುರಸಭೆ ಮುಂಭಾಗದ ಅಂಚೆ ಕಚೇರಿಗೆ ನೀರು ನುಗ್ಗಿದೆ. ಅಂಚೆ ಕಚೇರಿಗೆ ಆಗಮಿಸುತ್ತಿರುವಂತಹ ಸಾರ್ವಜನಿಕರು ಪರದಾಡ್ತಿದ್ದಾರೆ. ಇತ್ತ ಮಸ್ಕಿ ಪಟ್ಟಣದ ಕೆಲ ಮನೆಗಳಿಗೆ ನೀರು ನುಗ್ಗಿ ಜನರ ಜೀವನ ಅಸ್ತವ್ಯಸ್ತವಾಗಿದೆ. ಧಾರಾಕಾರ ಮಳೆಗೆ ಬೀದರ್ ಜಿಲ್ಲೆಯಲ್ಲಿ ಅವಾಂತರಗಳು ಸೃಷ್ಟಿಯಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ನಗರದ ಜಿಲ್ಲಾರಂಗ ಮಂದಿರ ಬಹುತೇಕ ಜಲಾವೃತಗೊಂಡಿದ್ದು ಚರಂಡಿ ನೀರು ನುಗ್ಗಿದೆ. ಬೀದರ್ ನಗರದ ಗಣೇಶ್ ಮೈದಾನದ ಬಳಿ 2 ಅಡಿ ನೀರು ನಿಂತು ಮರಗಳೆಲ್ಲವೂ ಕೂಡ ನೆಲಕ್ಕೆ ಉರುಳಿದ್ದು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹರಸಾಹಸವನ್ನ ಪಟ್ಟಿದ್ದಾರೆ. ಬೀದರ್, ಮೊಹನಾಬಾದ್, ಇನ್ನು ಚಿತಗುಪ್ಪೆ, ಔರಾದ, ಬಾಲ್ಕಿ, ಬಸವ ಕಲ್ಯಾಣದಲ್ಲಿ ಗುಡುಗು ಸಿಡಿಲು ಸಹಿತ ಧಾರಾಕಾರ ಮಳೆಗೆ ಜನ ಜೀವನ ಅಸ್ತವ್ಯಸ್ತವಾಗಿದೆ. ಬಸ್ನಲ್ಲಿ ಪ್ರಯಾಣಿಸುವ ವೇಳೆ ಶಿಕ್ಷಕ ಕುಸಿತು ಬಿದ್ದಿದ್ದಾನೆ. ವಿಜಯಪುರ ಬಸ್ ನಿಲ್ದಾಣದಿಂದ ಜೋಡು ಗುಮ್ಮಟ ಮಾರ್ಗವಾಗಿ ಹೊರಟಿದ್ದಂಥ ಬಸ್ನಲ್ಲಿ ಈ ಘಟನೆ ನಡೆದಿದೆ. ಶಿಕ್ಷಕನ ಬಾಯಿನಲ್ಲಿ ನೊರೆ ಬಂದಂಥ ಹಿನ್ನೆಲೆಯಲ್ಲಿ ಮೂರ್ಛೆ ರೋಗ ಅನ್ನೋದಾಗಿ ಶಂಕೆ ವ್ಯಕ್ತಪಡಿಸಲಾಗಿದೆ. ವಿಜಯಪುರದ ನಿವಾಸಿ ಫಯಾಜ್ ಮುಲ್ಲಾ ಮೂರ್ಛೆ ಹೋಗಿ ಬಿದ್ದಂಥ ಶಿಕ್ಷಕ ಮೂರ್ಛೆ ಬಿದ್ದ ಹಿನ್ನೆಲೆಯಲ್ಲಿ ಅವರ ಬಳಿ ಇದ್ದಂಥ ಆಧಾರ್ ಕಾರ್ಡ್ನಿಂದ ಪ್ರಯಾಣಿಕರು ಸಂಬಂಧಿಕರಿಗೆ ಮೊಬೈಲ್ ಕರೆ ಮಾಡಿದ್ದಾರೆ. ನಂತರ ತಕ್ಷಣವೇ 108 ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ರು. ಆಂಬ್ಯುಲೆನ್ಸ್ ಬಾರದೇ ಇದ್ದ ಕಾರಣ ಬಸ್ ಮೂಲಕವೇ ಮಾರ್ಗ ಮಧ್ಯದಲ್ಲಿರುವಂತಹ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಮಂಡ್ಯದ ಮೇಲುಕೋಟೆಯಲ್ಲಿ ಶಿಕ್ಷಕಿ ದೀಪಿಕಾ ಹತ್ಯೆಗೆ ಆಕೆಯ ತಂದೆ ಪ್ರತಿಕಾರವನ್ನು ತೀರಿಸಿಕೊಂಡಿದ್ದಾರೆ. ದೀಪಿಕಾ ತಂದೆ ವೆಂಕಟೇಶ್ ಹಂತಕನ ತಂದೆ ನರಸಿಂಹನನ್ನ ಕೊಲೆಗೈದಿದ್ದಾರೆ. ಅಂದು ವೆಂಕಟೇಶ್ ನಡೆಸಿದಂತ ಬರ್ಬರ ಹತ್ಯೆಯ ವಿಡಿಯೋ ವೈರಲ್ ಆಗಿದೆ. ಸಿಸಿ ಕ್ಯಾಮೆರಾದಲ್ಲಿ ಅಷ್ಟು ದೃಶ್ಯವನ್ನ ಸೆರೆ ಮಾಡಲಾಗಿದೆ. ವೆಂಕಟೇಶ್ ನನ್ನ ಸ್ನೇಹಿತ ಮಂಜುನಾಥ್ ಅನ್ನೋನ ಜೊತೆ ಸೇರಿ ಹತ್ಯೆ ಮಾಡಿದ್ದಾನೆ. ಇನ್ನು 10 ಜನರ ಎದುರೇ ಕೊಲೆ ನಡೆದಿದ್ದು ಗಾಬರಿಗೊಂಡಂತ ಜನ ಅತ್ತಿತ್ತ ಓಡೋಡಿ ಹೋಗಿರುವಂತಹ ದೃಶ್ಯ ಸದ್ಯ ಸೆರೆಯಾಗಿದೆ. ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ಗೆ ಸರ್ಕಾರ ದಿಢೀರಂತ ಟೈಟ್ ಸೆಕ್ಯೂರಿಟಿ ಹೆಚ್ಚಿಸಿದೆ. ಸ್ವಕ್ಷೇತ್ರದಲ್ಲೇ ಮುಖಂಡರ ಭಿನ್ನಮತ ಹಿನ್ನೆಲೆಯಲ್ಲಿ ಹೈ ಅಲರ್ಟ್ ಮಾಡಲಾಗಿದೆ. ಪೊಲೀಸ್ ಬಂದೋಬಸ್ತ್ನೊಂದಿಗೆ ಶಾಸಕ ಪ್ರದೀಪ್ ಈಶ್ವರ್ ಮನೆ ಮನೆಗೆ ಭೇಟಿಯನ್ನು ನೀಡುತ್ತಿದ್ದಾರೆ. ಜರಬಂಡಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಿಗೆ ಭೇಟಿ ನೀಡುತ್ತಾ ಇದ್ದು ಟೈಟ್ ಸೆಕ್ಯೂರಿಟಿಯನ್ನ ಕಂಡು ಗ್ರಾಮಸ್ಥರು ಬೆಚ್ಚಿಬಿದ್ದಿದ್ದಾರೆ. ಕಳೆದ ಮಂಗಳವಾರ ಕಾಂಗ್ರೆಸ್ ಮುಖಂಡರಲ್ಲಿ ತೀವ್ರ ಗಲಾಟೆಯಾಗಿತ್ತು. ಇನ್ನು ಶಾಸಕರ ವಿರುದ್ಧ ಸ್ವಪಕ್ಷದಲ್ಲೇ ಅಸಮಾಧಾನ ಇರುವಂತಹ ಹಿನ್ನೆಲೆಯಲ್ಲಿ ಸುಮಾರು 70ಕ್ಕೂ ಹೆಚ್ಚು ಪೊಲೀಸರಿಂದ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ. ವೀರ ಮದಕರಿ ನಾಯಕರ 243ನೆಯ ಪುಣ್ಯ ಸ್ಮರಣೆಯ ಹಿನ್ನೆಲೆಯಲ್ಲಿ
ಚಿತ್ರದುರ್ಗದಲ್ಲಿ ಮದಕರಿ ನಾಯಕರ ಥೀಮ್ ಪಾರ್ಕ್ ಆಗಿ ಜನ ಆಗ್ರಹಿಸಿದ್ದಾರೆ. ಮದಕರಿ ಸರ್ಕಲ್ನಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನೆ ರ್ಯಾಲಿಯ ಮೂಲಕವಾಗಿ ಡಿಸಿಗೆ ಮನವಿಯನ್ನ ಮಾಡಿದ್ದಾರೆ. ಸೂಕ್ತ ಜಾಗವನ್ನ ಗುರುತಿಸಿ ಪಾರ್ಕ್ ಅನ್ನ ನಿರ್ಮಿಸಲೇಬೇಕು ಅನ್ನೋದಾಗಿ, ಜೊತೆಯಲ್ಲಿ ಸ್ಮಾರಕ ನಿರ್ಮಾಣ ಮಾಡಬೇಕನ್ನೋದಾಗಿ ನಾಯಕ ಸಮಾಜದ ಮುಖಂಡರು ಆಗ್ರಹಿಸಿದ್ದಾರೆ. ಶ್ರೀ 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 ನಾಡದೊರ ರಾಜವೀರ ಮದಕರಿ ನಾಯಕರಿಗೆ ಆಗಲೇಬೇಕು, ಆಗಲೇಬೇಕು. ರಫೇಲ್ ಯುದ್ಧ ವಿಮಾನ ಹಾಗೂ ಮೋದಿ ವಿರುದ್ಧ ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡಿದ ಕಿಡಿಗೇಡಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ತುರ್ವಿಹಾಳ ನಿವಾಸಿ ಅಜ್ಮರ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಚಕ್ಕಡಿ ಮೇಲೆ ಆಳುತ್ತಾ ಕೂತಿರುವಂತಹ ಮೋದಿ ಇನ್ನು ಚಕ್ಕಡಿಯಲ್ಲಿ ರಫೇಲ್ ಸಾಗಿಸುತ್ತಿರುವಂತಹ ರೀತಿಯಲ್ಲಿ ಒಂದು ಫೋಟೋವನ್ನ ಪೋಸ್ಟ್ ಮಾಡಿದ್ದ. ಈ ಹಿನ್ನೆಲೆಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನ ನಡೆಸುತ್ತಿದ್ದಾರೆ. ಘಟನೆ ಸಂಬಂಧ ತುರ್ವಿಹಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಭತ್ತಕ್ಕೆ ಬೆಂಬಲ ನೀಡುವಂತೆ ಆಗ್ರಹಿಸಿ ರೈತ ಸಂಘದಿಂದ ಪ್ರತಿಭಟನೆ ನಡೆಸಲಾಗಿದೆ. ದಾವಣಗೆರೆ ನಗರದ ಜಯದೇವ ವೃತ್ತದಿಂದ ಎಪಿಎಂಸಿ ಕಚೇರಿಯ ಮುಖಾಂತರ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿದ್ದಾರೆ. ಭತ್ತದ ದರ ಪಾತಾಳಕ್ಕೆ ಕುಸಿದ ಹಿನ್ನೆಲೆಯಲ್ಲಿ ರೈತರು ಕಂಗಾಲಾಗಿದ್ದಾರೆ. ಪ್ರತಿ ಕ್ವಿಂಟಾಲ್ಗೆ 3,500 ಬೆಲೆ ನಿಗದಿಗೊಳಿಸಬೇಕನ್ನೋದಾಗಿ ಆಗ್ರಹಿಸಿ ರೈತ ಮುಖಂಡ ಬಸವರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಭತ್ತದ ದರ ಕುಸಿದಿರುವುದರಿಂದ ಸರ್ಕಾರ ಕಿಂಚಿತ್ತೂ ಕೂಡ ರೈತರ ನೆರವಿಗೆ ಧಾವಿಸಿಲ್ಲ ಅನ್ನೋದಾಗಿ ರೈತರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಭಾರತ ಪಾಕ್ ಯುದ್ಧ ವಿರಾಮಕ್ಕೆ ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಧಾರವಾಡದಲ್ಲಿ ಶಾಸಕ ಅರವಿಂದ ಬೆಲ್ಲಾದ್ ಕಿಡಿಕಾರಿದ್ರು. ಕಾಂಗ್ರೆಸ್ನವರಿಗೆ ಬೇರೆ ಉದ್ಯೋಗ ಇಲ್ಲ, ಯುದ್ಧ ನಡೆದಾಗ ಯಾಕೆ ಯುದ್ಧ ಮಾಡ್ತೀರಾ ಅಂತ ಕೇಳ್ತಾರೆ. ಸಿಂಧು ಟಿಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರದ್ದು ಮಾಡಿದ್ರೆ ಅದನ್ನು ಯಾಕೆ ಟ್ರೀಟಿಯನ್ನ ಮಾಡಿದ್ದೀರಿ ಅನ್ನೋದಾಗಿ ಕೇಳ್ತಾರೆ. ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಟ್ಟು ದೊಡ್ಡ ಮೆಸೇಜ್ ಕೊಟ್ಟಿದ್ದೇವೆ, ಅದನ್ನು ಸಹ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಾ ಇದೆ. ಅವರಿಗೆ ಉದ್ಯೋಗ ಹಾಗೂ ಅಭಿಮಾನವೂ ಇಲ್ಲ. ಟರ್ಕಿ ಜೊತೆ ನಾವು ರಿಲೇಶನ್ಶಿಪ್ ಕಡಿಮೆ ಮಾಡಬೇಕು, ಅದಕ್ಕೆ ಪಾಠ ಕಲಿಸಬೇಕಂತಿದೆ. ಟರ್ಕಿ ಬಗ್ಗೆ ನಿಮ್ಮ ನಿಲುವೇನು ಅಂತ ನಾವು ಕೇಳಿದಾಗ ನಿರ್ಧಾರ ಹೇಳಲು ಅವರು ತಯಾರಿಲ್ಲ. ಇನ್ನು ಮುಸ್ಲಿಂ ಓಲೈಕೆ ಹಾಗೂ ರಾಜಕಾರಣ ಅನ್ನೋದೇ ಅವರ ಜೀವನದ ಗುರಿಯಾಗಿದೆ ಅನ್ನೋದಾಗಿ ವಾಗ್ದಾಳಿಯನ್ನು ನಡೆಸಿದ್ರು. ಮಾಡ್ತೀರಿ ಅಂತ ಕೇಳ್ತಾರೆ. ಆ ಸಿಂಧು ಟ್ರೀಟಿ ಅದನ್ನು ನಾವು ಕ್ಯಾನ್ಸಲ್ ಮಾಡಿದ್ರೆ ಅದ್ರ ಬಗ್ಗೆ ಅವರ ಬೆಂಬಲಿಗರ ಸ್ವಲ್ಪ ಜನ ಯಾಕೆ ಅದನ್ನು ಟ್ರೀಟಿ ಇದು ಕ್ಲೋಸ್ ಮಾಡಿದಿರಿ, ಅದನ್ನು ಯಾಕೆ ಬಂದ್ ಮಾಡಿದಿರಿ ಅಂತ ಕೇಳ್ತಾರೆ. ಈಗ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಟ್ಟು ಇವತ್ತು ಅದನ್ನು ಅಷ್ಟರ ಮಟ್ಟಿಗೆ ಅದನ್ನು ನಾವು ಅವ್ರಿಗೇನು ಮೆಸೇಜ್ ಕೊಡಬೇಕು ಅದನ್ನು ಮೆಸೇಜ್ ಕೊಟ್ಟು ನಿಲ್ಲಿಸಿದಾಗ ಇದನ್ನು ಯಾಕೆ ನಿಲ್ಲಿಸಿದ್ರಿ ಅಂತ ಕೇಳ್ತಾರೆ. ಈ ಕಾಂಗ್ರೆಸ್ದವ್ರಿಗೆ ಏನು ಉದ್ಯೋಗ ಇಲ್ಲ, ಅವ್ರಿಗೇನು ಆ ಸಿಂಧು ಟ್ರೀಟಿ ಅದನ್ನು ನಾವು ಕ್ಯಾನ್ಸಲ್ ಮಾಡಿದ್ರೆ ಅದ್ರ ಬಗ್ಗೆ ಅವರ ಶ್ರೀಗಂಧದ ಮರ ಕಳ್ಳತಕ್ಕೆ ಯತ್ನಿಸಿರುವಂತಹ ಘಟನೆ ಮೈಸೂರಿನ ಸರಸ್ವತಿಪುರಂನ ಹ್ಯಾಪಿ ಪಾರ್ಕ್ನಲ್ಲಿ ನಡೆದಿದೆ. ತಡರಾತ್ರಿ ಶ್ರೀಗಂಧದ ಮರವನ್ನ ಕಡಿದು ಸಾಗಿಸುವುದಕ್ಕೆ ಯತ್ನ ಮಾಡಿದ್ದಾರೆ. 2 ಕಾಂಡದಲ್ಲಿ ಒಂದನ್ನ ಕದ್ದಿದ್ರು, ಇನ್ನು ಇನ್ನೊಂದನ್ನ ಸಾಗಿಸುವಂತ ಹೊತ್ನಲ್ಲೇ ಸಿಕ್ಕಾಕೊಂಡಿದ್ದಾರೆ. ಕದಿಮರು ಅಲ್ಲೇ ಬಿಟ್ಟು ಪರಾರಿ ಹಾಕಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಮಹಾನಗರ ಪಾಲಿಕೆ ಪ್ರಗತಿ ಪರಿಶೀಲನೆ ಸಭೆಯನ್ನು ನಡೆಸಿದರು. ಪಾಲಿಕೆ ನಗರ ಮತ್ತು ಗ್ರಾಮಾಂತರ ಇಲಾಖೆ, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಇಲಾಖೆಯ ಅಧಿಕಾರಿಗಳನ್ನ ಸಭೆಯಲ್ಲಿ ಕರೆದಿದ್ರು. ಅವರೆಲ್ಲರೂ ಕೂಡ ಭಾಗಿಯಾಗಿದ್ರು. ಸಭೆಯಲ್ಲಿ ಬಾಕಿ ಉಳಿದ ಕಾಮಗಾರಿ ಪೂರ್ಣಗೊಳಿಸುವಂತೆ ಮತ್ತು ವಾರ್ಡ್ಗಳಲ್ಲಿ ಅಗತ್ಯ ಕಾಮಗಾರಿ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ಕೂಡಲೇ ಮಹಾನಗರ ಪಾಲಿಕೆಯ ಜಾಗ ಒತ್ತುವರಿಯನ್ನ ತೆರವುಗೊಳಿಸುವಂತೆ ಸೂಚಿಸಿದರು. ಅಗತ್ಯ ಅನುದಾನ ನೀಡುವ ಭರವಸೆ ನೀಡಿ ಕಡ್ಡಾಯವಾಗಿ ತೆರಿಗೆ ಸಂಗ್ರಹ ಮಾಡುವಂತೆ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚನೆ ಕೊಟ್ಟು ನಗರಾಭಿವೃದ್ಧಿ ಪ್ರಾಧಿಕಾರ ಖಾಸಗಿ ಲೇಔಟ್ಗಳಿಗೆ ಅನುಮತಿ ಕೊಡುವಂತ ಏಜೆಂಟ್ ಕಚೇರಿ ಅಲ್ಲ ಅನ್ನೋದಾಗಿ ಕಿವಿ ಹಿಂಡುವ ಕೆಲಸ ಮಾಡಿದರು. ಕರ್ನಲ್ ಸೋಫಿಯಾ ಕುರೇಶಿ ಭಯೋತ್ಪಾದಕರ ಸಹೋದರಿ ಅಂತ ಬಿಜೆಪಿಯ ಸಚಿವನ ವಿರುದ್ಧ ಸದ್ಯ ಎಫ್ಐಆರ್ ದಾಖಲಿಸಿಕೊಳ್ಳುವಂತೆ ಆಗ್ರಹ ಹೆಚ್ಚಾಗ್ತಾ ಇದೆ. ಗೋಕಾಕ್ ನಗರ ಪೊಲೀಸರಿಗೆ ಕಾಂಗ್ರೆಸ್ ಮುಖಂಡ ಮಹಂತೇಶ ಕಡಾಡಿ ಕೂಡ ಮನವಿಯನ್ನ ಮಾಡಿದ್ರು. ಮಧ್ಯಪ್ರದೇಶದ ಬಿಜೆಪಿಯ ಸಚಿವ ವಿಜಯ ಶಹಾ ವಿರುದ್ಧ ಈಗ ಕೂಡಲೇ ದೂರನ್ನ ದಾಖಲಿಸಿಕೊಳ್ಳಬೇಕನ್ನೋದಾಗಿ ಕೂಗು ಕೇಳಿಬರ್ತಾ ಇದೆ.
ಪ್ರಕರಣ ದಾಖಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇನ್ನು ಗೋಕಾಕ್ಸ್ ಕಾಂಗ್ರೆಸ್ಸಿನ ಮುಖಂಡರಾಗಿರುವಂತಹ ಮಹಂತೇಶ್ ಕಡಾಡಿ ಪೊಲೀಸರಿಗೆ ಮನವಿ ಸಲ್ಲಿಸಿದರು. ವಿಜಯಪುರದಲ್ಲಿ ಮಹಿಳಾ ಸಮಾವೇಶದಲ್ಲಿ ಮಾತನಾಡಿದ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು, ವಿಧೆಯವರು, ವಿಕಲಚೇತನರು ಮತ್ತು ನೊಂದ ಹೆಣ್ಣು ಮಕ್ಕಳಿಗೆ ನೈತಿಕ ಧೈರ್ಯ ತುಂಬುವಂತ ಕೆಲಸ ಮಾಡಿದ್ರು. ಮಹಿಳೆಯರು ಎದೆಗುಂದದೆ ಕಷ್ಟಗಳನ್ನ ಎದುರಿಸಿ ಸಾಧನೆಯ ಶಿಖರವನ್ನ ಏರಬೇಕು ಅಂತ ಕರೆ ನೀಡಿದ್ರು. ಈ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ತೋರಿದ ಮಹಿಳಾ ಸಾಧಕಿಯರಿಗೆ ಸನ್ಮಾನ ಮಾಡಿದ್ರು ಹಾಗೂ ಮಹಿಳೆಯರಿಂದ ಅಹವಾಲುವನ್ನ ಸ್ವೀಕರಿಸಿ ಧೈರ್ಯ ತುಂಬುವ ಕೆಲಸ ಮಾಡಿದ್ರು. ಮರುದಿನ ಹೋರಾಟ ಎಲ್ಲರಿಗೂ ಸಹಾಯ ಮಾಡುವಂತ ಶಕ್ತಿ ನಮಗೆ ಸಿಗಲಿ. ಯಾವುದೇ ಹೆಣ್ಣಿರಲಿ, ಹುಕ್ಕೇರಿ ತಾಲೂಕಿನ ನಿಡಸೋಶಿಯ ದುರದುಂಡೇಶ್ವರ ಮಠದ ಪಟ್ಟಾಧಿಕಾರಕ್ಕಾಗಿ ಮಠದ ಕಿರಿಯ ಶ್ರೀಗಳಾದ ನಿಜಲಿಂಗೇಶ್ವರ ಸ್ವಾಮೀಜಿ ಉಪವಾಸ ಸತ್ಯಾಗ್ರಹವನ್ನು ಮಾಡುತ್ತಿದ್ದಾರೆ. ನಾಡಿನ ಶ್ರೀಮಂತ ಮಠಗಳಲ್ಲಿ ಒಂದಾದಂಥ ನಿಡಸೋಶಿಯ ಮಠವು ಅಂದಾಜಿನ ಪ್ರಕಾರ 300 ಕೋಟಿ ಆಸ್ತಿಯನ್ನು ಹೊಂದಿದೆ. ಉತ್ತರಾಧಿಕಾರಿಯಾಗಿ ನೇಮಕವಾಗಿ 2 ವರ್ಷಗಳಾದರೂ ಮಠದ ಯಾವುದೇ ಹಕ್ಕನ್ನ ನೀಡಿಲ್ಲ ಅನ್ನೋದು ನಿಜಲಿಂಗೇಶ್ವರ ಶ್ರೀಗಳ ಆರೋಪವಾಗಿದೆ. ಈಗ ಹಿರಿಯ ಕಿರಿಯ ಸ್ವಾಮೀಜಿಯ ಮಧ್ಯೆ ನಡೀತಾ ಇದ್ದಂಥ ಅಂತರ್ಯುದ್ಧಕ್ಕೆ ಈಗ ಒಂದು ಅಲ್ಪ ವಿರಾಮ ಬಿದ್ದಿದೆ. ಮಠದ ಪಟ್ಟಕ್ಕಾಗಿ ನಡೆದ ಶ್ರೀಗಳ ಮಧ್ಯದ ಫೈಟ್ ಇತ್ಯರ್ಥಕ್ಕೆ ಲಿಂಗಾಯತ ನಾಯಕರು ಎಂಟ್ರಿ ಹಾಕಿದ್ದಾರೆ. ಸದ್ಯ ಈ ಬಗ್ಗೆ ಕೆಎಲ್ಇಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ನೇತೃತ್ವದಲ್ಲಿ ಲಿಂಗಾಯತ ನಾಯಕರ ಸಭೆ ನಡೆಸಲಾಗಿದೆ. ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರೀಗ 63ನೆಯ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಹೀಗಾಗಿ ತಮ್ಮ ಹುಟ್ಟುಹಬ್ಬವನ್ನ ವಿಶೇಷವಾಗಿ ಆಚರಿಸಿಕೊಂಡ್ರು. ದಟ್ಟ ಕಾಡು ಕಬಿನಿಯಲ್ಲಿ ಕಾಲ ಕಳೆಯುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದಾರೆ. ಕಬಿನಿಯಲ್ಲಿ ಕಾಲ ಕಳೆಯುವ ವಿಡಿಯೋವನ್ನ ಟ್ವೀಟ್ ಮಾಡಿದ್ರು. ಈ ಬಗ್ಗೆ ಪೋಸ್ಟ್ ಮಾಡಿರುವಂತ ಡಿಕೆಶಿ ಪ್ರಕೃತಿಯೊಂದಿಗೆ ಒಂದಾದ ಭಾವ ಕಬಿನಿಯ ಸೌಂದರ್ಯ, ವನ್ಯ ಸಂಪತ್ತನ್ನ ಕಣ್ತುಂಬಿಕೊಂಡು ಪ್ರಶಾಂತವಾದ ಜಗತ್ತಿಗೆ ಕಾಲಟ್ಟ ಅನುಭವ ಆಯಿತು ಅನ್ನೋದಾಗಿ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡುವ ಮೂಲಕ ವಿಶೇಷವಾಗಿ ತಮ್ಮ ಜನ್ಮದಿನವನ್ನ ಆಚರಿಸಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸ್ವಕ್ಷೇತ್ರದಲ್ಲೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಲಾಗಿದೆ. ನಂಜನಗೂಡು ತಾಲೂಕಿನ ಹಲ್ಲರೆ ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಸಗಣಿಯನ್ನ ಎರಚಿ ಕಿಡಿಗೇಡಿಗಳು ಅಪಮಾನ ಮಾಡಿದ್ದಾರೆ. ಹಲ್ಲರೆ ಗ್ರಾಮದಲ್ಲಿ ಸದ್ಯ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಕಳೆದ ವರ್ಷ ಅಂಬೇಡ್ಕರ್ ನಾಮಫಲಕ ಅಳವಡಿಸುವ ವಿಚಾರದಲ್ಲಿ ಭಾರೀ ಗಲಾಟೆಯಾಗಿತ್ತು. ಈ ಸಂಬಂಧ ಸುಮಾರು 30ಕ್ಕೂ ಹೆಚ್ಚು ಜನರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿತ್ತು. ಬಳಿಕ ಶಾಸಕರಾದ ದರ್ಶನ್ ದೈವನಾರಾಯಣ್ ಹಾಗೂ ಅನಿಲ್ ಚಿಕ್ಕಮಾದು ನೇತೃತ್ವದಲ್ಲಿ ಸಂಧಾನ ಸಭೆ ನಡೆಸಿ ಅಂಬೇಡ್ಕರ್ ಅವರ ನಾಮಫಲಕವನ್ನ ಅಳವಡಿಸಿದ್ರು. ನಿನ್ನೆ ವಿದ್ಯುತ್ ಇಲ್ಲದಂತ ವೇಳೆಯಲ್ಲಿ ಸಿಸಿ ಕ್ಯಾಮೆರಾ ನಿರ್ವಹಿಸಿದಂತ ಸಮಯ ನೋಡಿ ಕಿಡಿಗೇಡಿಗಳು ಈ ಕೃತ್ಯವನ್ನ ಎಸಗಿದ್ದಾರೆ. ಭಾರತ ಪಾಕಿಸ್ತಾನ ಗಡಿಯಲ್ಲಿ ಬಿಗುವಿನ ವಾತಾವರಣದ ಹಿನ್ನೆಲೆಯಲ್ಲಿ ವಿಶ್ವ ಪಾರಂಪರಿಕ ತಾಣ ಹಂಪಿಯಲ್ಲಿ ಹೆಚ್ಚಿನ ಭದ್ರತೆಯನ್ನ ವಹಿಸಲಾಗಿದೆ. ಸ್ಮಾರಕಗಳ ಗುಚ್ಛ ವಿಶ್ವವಿಖ್ಯಾತ ಹಂಪಿಯ ಮೇಲೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ನಿಗಾವನ್ನು ವಹಿಸಿದೆ. ವಿಜಯನಗರದ ಹಂಪಿಗೆ ಬರುವ ಪ್ರತಿಯೊಂದು ವಾಹನಗಳನ್ನು ತಪಾಸಣೆ ಮಾಡಲಾಗ್ತಿದೆ. ಹಂಪಿಗೆ ಬರುವ ಮಾರ್ಗಗಳಲ್ಲಿ 4 ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಿ ಪ್ರತಿಯೊಬ್ಬ ಪ್ರವಾಸಿಗರನ್ನ ಪರಿಶೀಲನೆ ಮಾಡಲಾಗ್ತಿದೆ. ರಾತ್ರಿ ವೇಳೆ ಗಸ್ತು ವಾಹನಗಳನ್ನು ಹೆಚ್ಚಳ ಮಾಡಲಾಗಿದೆ. ಜೊತೆಯಲ್ಲಿ ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸೂಚನೆ ಮೇರೆಗೆ ಹೆಚ್ಚಿನ ಭದ್ರತೆಯನ್ನು ವಹಿಸಲಾಗಿದೆ. ಇಷ್ಟೊತ್ತು ನೀವು ನೋಡಿದ್ದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.